ಓಕೆ, ಇನ್ನೊಂದು ಅಪ್ಡೇಟು, ಮಾಜಿ ಸಿಎಂ ಭೂಪೇಂದ್ರ ಸಿಂಗ್ ಹೂಡಾಗೆ ಮುನ್ನಡೆ ಸಿಗ್ತಾ ಇದೆ. 41,000ಗಳ ಮತಗಳ ಅಂತರದಲ್ಲಿ ಲೀಡ್ ಕಾಯ್ದುಕೊಳ್ತಾ ಇದ್ದಾರೆ. ಗರ್ಹಿ, ಸಂಪ್ಲಾ, ಕಿಲೋಯಿ ಕ್ಷೇತ್ರದಿಂದ ಭೂಪೇಂದ್ರ ಹೂಡಾ ಅವರು ಸ್ಪರ್ಧೆಯನ್ನ ಮಾಡಿದ್ರು. 2 ಸಲ ಇವರು ಹರಿಯಾಣದ ದೊರೆಯಾಗಿ ಮಿಂಚಿದವರು. ಬಟ್ 10 ವರ್ಷಗಳ ಕಾಲ ಹರಿಯಾಣದಲ್ಲಿ ಕಾಂಗ್ರೆಸ್ ವನವಾಸವನ್ನ ಅನುಭವಿಸ್ತಾ ಇತ್ತು. ಆದರೂ ಸಂಘಟನೆಯನ್ನ ಮಾಡ್ತಾ ಬರ್ತಾ ಇದ್ರು. ಇನ್ಫ್ಯಾಕ್ಟ್ ಇವರು ಬಹಳ ಹಲವು ವಿಚಾರಗಳನ್ನ ಹೇಳ್ಕೊಂಡು ಬಂದಿದ್ರು. ಆದರೆ ಇವರಿಗೆ ಮುನ್ನಡೆ ಸಿಕ್ಕಿದೆ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಹಿ ಸುದ್ದಿ ಈ ವರ್ಷವೂ ಸಿಗಲಿಲ್ಲ. 3ನೇ ಬಾರಿಗೆ ನಡೆದಂತಹ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಂಬರ್ಸ್ ನೋಡೋದಾದ್ರೆ ನಾವು ಈ ಕಡೆಗೆ ನಿಮಗೆ ಟಿವಿ ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಕಾಂಗ್ರೆಸ್ 34 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಒಂದು 3 ಕ್ಷೇತ್ರಗಳನ್ನ ವೃದ್ಧಿಸಿಕೊಂಡಿದೆ. ಅಂದ್ರೆ ಸ್ಟ್ರೆಂತ್ ಬಿಲ್ಡಿಂಗ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಇನ್ನೊಂದು ಕಡೆಗೆ ಬಿಜೆಪಿ ಸ್ಟ್ರೈಕ್ ರೇಟ್ ಬಗ್ಗೆ ಕೂಡ ಮಾತಾಡ್ಬೇಕು. ಲಾಸ್ಟ್ ಟೈಮ್ 40, ಈ ಸಲ 50, 10 ಸೀಟ್ಗಳಲ್ಲಿ ಜಂಪ್ ಮಾಡಿದೆ ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇದೆ ಬಿಜೆಪಿದು ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ INLD 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಅದರ್ಸ್ ಅಲ್ಲಿ 5 ಕ್ಷೇತ್ರ, ಅದರಲ್ಲಿ JJLP ಕೂಡ ಇನ್ಕ್ಲೂಡ್ ಆಗುತ್ತೆ, ದುಷ್ಯಂತ್ ಚೌಟಾಲ ಅವರ ಪಕ್ಷ. ಬಟ್ ಜಾಟ್ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತ ಕಳೆದ 1 ತಿಂಗಳಿಂದ ಕೇಳಿ ಬರ್ತಾ ಇದ್ದಂತಹ ಮಾತು ಭೂಪೇಂದ್ರ ಹುಡ್ಡಾ ಅವರ ಪರವಾಗಿ ಅದಿಲ್ಲ ಅನ್ನೋದು ಗ್ರೌಂಡ್ ನಲ್ಲಿದೆ. ಅಫ್ಕೋರ್ಸ್ ಬೇಸರ ಇತ್ತು ಅಂತ ಹಲವು ಮತದಾರರು ಓಪನ್ ಆಗಿ ಹೇಳ್ಕೊಂಡಿದ್ರು. ನೀವು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಎಕ್ಸಿಟ್ ಪೋಲ್ನ ನಂತರ ರಿಯಾಕ್ಷನ್ಸ್ಗಳಿರ್ತಾವಲ್ಲ, ಅದನ್ನೆಲ್ಲ ನೋಡಿದಾಗ ತುಂಬಾ ಜನ ಬೇಸರವನ್ನ ಗೊಡ್ಡಿದ್ರು. ಆದರೆ ಆ ಬೇಸರ ಮತಗಳಾಗಿ ಲಾಭವಾಗಿ ಬಿಜೆಪಿಯ ವಿರುದ್ಧ ಪರಿವರ್ತನೆ ಆಗಿದೆಯಾ ಅಂತ ಕೇಳಿದ್ರೆ, ಕಾಂಗ್ರೆಸ್ ಪರವಾಗಿ ಪರಿವರ್ತನೆ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಮತ್ತೆ ಇದು ಸೆಟಲ್ ಡೌನ್ ಆಗುವಂತಹ ನಂಬರ್ಸು. ಈಗ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು 9 ಗಂಟೆಲಿ ಇದ್ದ ಟ್ರೆಂಡು ಸಡನ್ ಆಗಿ 10 ಗಂಟೆ ಅಷ್ಟೊತ್ತಿಗೆ ಚೇಂಜ್ ಆಯ್ತಲ್ಲ, ಆ ಥರ ಟ್ರೆಂಡನ್ನು ಇನ್ಮೇಲಂತೂ ನಾವು ನೋಡೋದಕ್ಕೆ ಸಿಗೋದಿಲ್ಲ. 11:30 ಇಂದ 12:30 ತನಕ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಪಾರ್ಟಿಯಲ್ಲಿ ಅಧಿಕಾರ ಸ್ಥಾಪನೆ ಮಾಡುತ್ತೆ ಅಂತ. ಯೂಶಲಿ ಈ 1 hour ಇದೆಯಲ್ಲ, ಅದನ್ನು ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಅಥವಾ ಸೆಟಲ್ ಡೌನಿಂಗ್ ನಂಬರ್ಸ್ ಪೀರಿಯಡ್ ಅಂತ ಕರಿತೀವಿ. ಸೊ ಸದ್ಯಕ್ಕೆ ನೋಡೋದಾದ್ರೆ ಬಿಜೆಪಿ ಮತ್ತೊಮ್ಮೆ ಹರಿಯಾಣದಲ್ಲಿ ಮತದಾರರ ತೀರ್ಪನ್ನ ಸ್ವೀಕರಿಸಿ ಅಧಿಕಾರವನ್ನ ಹಿಡಿಯೋದು ಬಹುತೇಕ ನಿಶ್ಚಿತ ಆಗ್ತಾ ಇದೆ. ಜಾತಿ ಸಮೀಕರಣ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ನ ಮಂತ್ರವನ್ನ ಅವರು ಇಡೀ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದಿದ್ದು, ಅವರ ಮ್ಯಾನಿಫೆಸ್ಟೋ ಜನಕ್ಕೆ ತೃಪ್ತಿ ತಂದಿರಬಹುದು ಹಲವು ಅಸಮಾಧಾನಗಳ ಮಧ್ಯೆ. ಇನ್ನು ಗುರ್ಗಾಂವ್ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ಬಿಜೆಪಿಗೆ ಲೀಡ್ ಬಂದಂತಹ ಕ್ಷೇತ್ರಗಳು ನಾನು ಹೇಳ್ತಾ ಇರೋದು. ಓಕೆ, ಒಂದು ಅಪ್ಡೇಟ್ ಇದೆ. ಈ ಬಾರಿ ಕೂಡ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ, ರಿಯಾಕ್ಷನ್ ಬರ್ತಾ ಇದೆ. ರೈತರು ಕೂಡ ನಮ್ಗೆ ವೋಟ್ ಹಾಕಿದ್ದಾರೆ. ಸಿಂಗು ಬಾರ್ಡರ್ನಲ್ಲಿ ಏನಾಯ್ತು ರೈತ ಹೋರಾಟ ಅನ್ನೋದನ್ನ ನೀವು ನೋಡಿದ್ರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಮೋಹನ್ ಲಾಲ್ ಬಡೋಳಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ನಮ್ಮದು ಸೆಲೆಬ್ರೇಷನ್ ಮೋಡ್ ಈಗ ಅಂತ. ಸಿಎಂ ಮನೆ ಬಳಿ ಬಿಜೆಪಿ ಕಾರ್ಯಕರ್ತರು ಸೇರಿ ಹರ್ಷೋದ್ಗಾರದಲ್ಲಿ. ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಮನೆಯಲ್ಲಿ ಉತ್ಸಾಹದ ವಾತಾವರಣ. ಕೆಲವೇ ತಿಂಗಳು, ಒಂದು 6 ತಿಂಗಳಾಗಿತ್ತಷ್ಟೇ ಇವರು ಅಧಿಕಾರದ ಚುಕ್ಕಾಣಿ ಹಿಡಿದು. ಇವ್ರಿಗೆ ಚರಿಷ್ಮಾಟಿಕ್ ಫೇಸ್ ಇದೆಯಾ, ದಶಕಗಳು ಬೇಕಾಗುತ್ತೆ ಪಾಪ್ಯುಲರ್ ಲೀಡರ್ ಆಗೋದಕ್ಕೆ, ಇವ್ರನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೋದಾ ಅನ್ನೋ ಅನೇಕ ಅನುಮಾನಗಳಿದ್ವು. ಇನ್ಫ್ಯಾಕ್ಟ್ ಇವತ್ತು ಕೂಡ ಹಲವು ನಾಯಕರು ಪ್ರಶ್ನೆಯನ್ನು, ಅಂದರೆ ಈ ರಿಸಲ್ಟ್ ಬರೋಕ್ಕೂ ಮುಂಚೆ ಹಲವು ನಾಯಕರು ಅದೇ ಪ್ರಶ್ನೆಯನ್ನು ಎತ್ತಿದ್ರು.